ನೋಡವ್ವ, ಅಪ್ಪಂದು ಅವಂದು ತೋಳಾಗಕ್ಕಿಂತ ಕಡೆ ತನಕ ಗಂಡನ ತೋಳು ಆಕೆಗೆ ಆಸರೆ ಆಗಿದ್ರ ಆಕೆ ಜೀವನ ಬಹಳ ಖುಷಿಯಾಗಿರ್ತೈತಿ. ಯೋಚನೆ ಮಾಡವ್ವ. ಅಮ್ಮ, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ನೀವು ಹೇಳಿದಷ್ಟು ಅರ್ಥ ಆಯ್ತು. ಇದೆಲ್ಲ ನಿಮ್ಮ ಅನುಭವದ ಮಾತು. ನಾನು ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಅಂತ ಗೊತ್ತು. ಶಿವರಾಜು ಅಂತೂ ನನ್ನ ಜೀವನದಲ್ಲಿ ಮುಗಿದೋಗಿರೋ ಅಧ್ಯಾಯ. ಅದು ಮತ್ತೆ ಯಾವುದೇ ಕಾರಣಕ್ಕೂ ಶುರು ಆಗೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅಣ್ಣ, ಹಾ ಶಿವಣ್ಣ, ಶಿವಣ್ಣ, ನಾಳೆ ಎಳ್ನೀರು ಕೇಳಬೇಕಿತ್ತು, ಕೇಳೋರ್ಗೆ ಹೇಳ್ಬಿಟ್ಲಾ? ಓ ಶಿವಣ್ಣ, ಶಿವಣ್ಣ, ಏನೋ? ಯಾವ ಲೋಕದಲ್ಲಿದೆಯಪ್ಪ? ಪ್ರೇಮ್ ಲೋಕದಲ್ಲಿದ್ದೀನಿ. ನೀನು ಅವತ್ತು ಕೊಟ್ಟಿದ್ದು ಪ್ರೇಮ ಪತ್ರಿಕೆ ಜ್ಯೋತಿ ಇವತ್ತು ಉತ್ತರ ಕೊಟ್ಟವಳೆ ಅಂದಂಗಾಯ್ತು. ನಿನ್ ತಲೆ, ಅದೆಲ್ಲ ಏನೂ ಇಲ್ಲ. ಅಯ್ಯೋ ಶಿವನೇ, ಉತ್ತರ ಕೊಟ್ಟಿಲ್ವೇ? ಅದನ್ನೇ ತಾನೇ ಕನ್ನಡದಲ್ಲಿ ಹೇಳಿದ್ ನಾನು. ನನ್ನ ಪ್ರೀತಿಯಿಂದ ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಅಕ್ಷರದ ರೂಪದಲ್ಲಿ ಪತ್ರದಲ್ಲಿ ಬರ್ದೆ. ಅದೆಲ್ಲ